ಹಾಗಾಗಿ ಆ ಮೋಹಿನಿಯನ್ನು ಬಿಡೋದಕ್ಕೆ ಇಷ್ಟ ಆಗಲಿಲ್ಲ. ಇಡ್ತೀನಿ, ನಿನಗೆ ಬೇಕಾದ ಸುಖವನ್ನು ನಾನು ಕೊಡ್ತೀನಿ, ನನ್ನ ಜೊತೆ ಬಂದ್ಬಿಡು. ಹೇಳ್ತಾಳೆ ಮೋಹಿನಿ, ಹಾಗೆಲ್ಲ ನಾನು ಬರೋಳಲ್ಲ, ಮತ್ತು ಕೆಲವು ನಿಬಂಧನೆಗಳು ಇದೆ. ನಾನು ಬರಬೇಕು ಅಂದರೆ ನಾನು ನಿಯಮಗಳಿದೆ, ಆ ನಿಯಮಗಳಿಗೆ ನೀನು ಒಪ್ಪಿದ್ರೆ ಮಾತ್ರ ನಾನು ಬರ್ತೀನಿ. ನೀನು ವಿವಾಹ ಆಗಬೇಕು ಅಂದರೆ ನನ್ನ ಮಾತು ಯಾವತ್ತೂ ತಪ್ಪಬಾರ್ದು, ನಾನು ಹೇಳ್ದಂಗೆ ನೀನು ಇರಬೇಕು, ಎದುರು ಯಾವತ್ತೂ ಆಡಬಾರ್ದು. ಮತ್ತು ಯಾವತ್ತು ನೀನು ಎದುರಾಡ್ತೀಯೋ, ನನ್ನ ಮನಸ್ಸಿಗೆ ವಿರೋಧವಾಗಿ ನೀನು ನಡ್ಕೊಳ್ತೀಯ, ಆವತ್ತೊಂದು ದಿವಸ ನಿನ್ನ ಮಗನ ತಲೆ ನಾನು ಕೊಟ್ಬಿಡ್ಬೇಕು. ಆ ಕೊಟ್ಟಿದ ತಕ್ಷಣ ನಾನು ಅಲ್ಲಿರೋ ಸೋಲ್ಬಿಡ್ತು, ಆಕೆಯನ್ನು ಕುದುರೆ ಮೇಲೆ ಕೂಡಿಸ್ಕೊಂಡು ಊರಿಗೆ ಕರ್ಕೊಂಡು ಮಣಿಪುರ. ಸರಿ, ಆ ನಗರದಲ್ಲಿ ಎಲ್ಲರೂ ನೋಡ್ತಾವ್ರೆ ಆ ರಾಜ ಕುದುರೆ ಮೇಲೆ ಒಬ್ಬ ಸುರಸುಂದರಿಯನ್ನ ಕರ್ಕೊಂಡು ಬರ್ತಾ ಇರೋದನ್ನ. ಯಾರಿದು ಮಹಾರಾಜ, ಯಾಕೆ ಏಕಾದಶಿ ನಾಳೆ, ಇಂಥ ಒಂದು ದಿವಸ ಯಾರೋ ಸುರಸುಂದರಿಯನ್ನ ಅಪ್ಸರೆಯನ್ನ ಯಾರನ್ನ ಕರ್ಕೊಂಡು ಬರ್ತಾ ಇರೋದನ್ನ, ಏನಿರ್ಬೋದು ಅಂತ ಎಲ್ಲರೇನೋ ಮತ್ತೆ ಗಂಧರ್ವರು ಏನೋ ಗೊತ್ತಿಲ್ಲ, ಬಹಳ ಸುಂದರವಾಗಿರ್ತಕ್ಕಂಥ ಒಬ್ಬ ಸ್ತ್ರೀಯನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಸರಿ, ಆಕೆ ಅಂತ ಅವಳು ಅಂದರೆ ಮತ್ತೆ ಮಂಗಳ ಆರತಿಗಳನ್ನು ತೆಗೆದುಕೊಂಡು, ಮಂಗಳ ದ್ರವ್ಯಗಳನ್ನು ತೆಗೆದುಕೊಂಡು, ಮತ್ತೆ ಸಖಿಯರೊಡನೆ ಬರ್ತಾ ಇದ್ದಾರೆ. ಮಾಲೆಗಳನ್ನು ತೆಗೆದುಕೊಂಡು ಸಖಿಯರೊಡನೆ ಎದುರು ಬಂದು ಮತ್ತೆ ಇಬ್ಬರು ಕುದುರೆಯಿಂದ ಇಳಿದ್ರು, ಅವರಿಗೆ ಹೂಮಾಲೆಗಳನ್ನು ಹಾಕಿಸಿದ್ಲು, ಆಮೇಲೆ ಮಂಗಳ ದ್ರವ್ಯಗಳನ್ನು ಕೊಟ್ಟರು, ಆರತಿಯನ್ನು ಮಾಡಿದ್ರು, ಮತ್ತೆ ಕ್ಷೇಮವಾಗಿ ಅವರನ್ನು ಒಳಗಡೆ ಕರ್ಕೊಂಡ್ರು. ಸರಿ, ಆಮೇಲೆ ಆ ಮಹಾರಾಜ ಹೇಳಿದ, ಮತ್ತೆ ನಾನು ಈ ಸುಂದರಿಯನ್ನ ವಿವಾಹವಾಗ್ತೀನಿ, ಇದಕ್ಕೆ ಯಾರು ಅಡ್ಡಿ ಮಾಡಿದ್ರು ನಾನು ಬಿಡೋನಲ್ಲ, ನಾನು ವಿವಾಹ ಆಗೇ ತೀರ್ತೀನಿ ಅಂತ ಹೇಳಿ. ಸರಿ, ನಿಮ್ಮಿಷ್ಟ, ವಿವಾಹವಾಗ್ಬೋದು, ಆಗ ನನಗೇನು ಅಡ್ಡಿ ಇಲ್ಲ ಅಂತ ಹೇಳಿದ್ರು. ಅದರಲ್ಲಿ ಕ್ಷತ್ರಿಯರು ಆಗಿನ ಕಾಲದಲ್ಲೆಲ್ಲನೂ ಈ ಕ್ಷತ್ರಿಯ ಮಹಾರಾಜರು ಎಷ್ಟು ಜನ ಹೆಂಡತಿರನ್ನು ಬೇಕಾದ್ರೂ ಕಟ್ಕೋಬಹುದು, ಆ ಥರ. ಸರಿ, ಅದಕ್ಕೆ ಈ ತಾಯಿ ಸುಶೀಲೆ ಏನು ಅಡ್ಡಿ ಬಂತು. ಸರಿ, ಆಯಿತು, ಕರ್ಕೊಂಡ್ಬಂದು ಒಂದು ಶುಭ ಮುಹೂರ್ತದಲ್ಲಿ ಇಬ್ಬರು ಲಗ್ನವಾದ. ಆ ಲಗ್ನವಾಯಿತು. ಲಗ್ನವಾದ್ಮೇಲೆ ಈ ಮಹಾರಾಜ ಏನು ಮಾಡ್ದ ಅಂದರೆ ಮುಂದೆ ರಾಜ್ಯಭಾರದ ಎಲ್ಲ ಕೆಲಸಗಳನ್ನು ಬಿಟ್ಬಿಟ್ಟ, ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಬಿಟ್ಟ. ಏನ್ ಮಾಡಿದ್ದಾನೆ ಅಂದ್ರೆ ಈ ಒಂದು ಅಂತಃಪುರದಲ್ಲಿ ಈ ಮೋಹಿನಿಯ ಜೊತೆ ಪ್ರತಿ ನಿತ್ಯವೂ, ಪ್ರತಿ ದಿನವೂ, ಪ್ರತಿ ಕ್ಷಣವೂ ಮೋಹಿನಿಯ ಜೊತೆ ಸರಸ ಸಲ್ಲಾಪದಲ್ಲಿ ಇರ್ಬಿಟ್ಟ. ಎಷ್ಟು ದಿವಸ ನೋಡ್ತಾರೆ, ಎಷ್ಟು ದಿವಸ ನೋಡಿದ್ರು ಈಚೆಗೆ ಬರಲಿಲ್ಲ. ಆಮೇಲೆ ಹೆಂಡತಿ ಹೋಗಿ ಹೇಳಿದ್ಲು, ಹೀಗೆಲ್ಲ ಇರಬಾರ್ದು, ಮತ್ತೆ ರಾಜ್ಯದಲ್ಲಿ ಆಗುತ್ತೆ, ಮತ್ತೆ ರಾಜ್ಯ ಪರಿಪಾಲನೆ ಸರಿಯಾಗಿ ಆಗೋದಿಲ್ಲ, ಆಮೇಲೆ ಶತ್ರುಗಳು ಕಣ್ಣಾಗ್ತಾರೆ, ಶತ್ರುಗಳ ಭಯ ಬರುತ್ತೆ, ಇವೆಲ್ಲ ಆಗಬಾರ್ದು. ನೀನು ವಿವಾಹವಾಗಿದ್ಯಾ ಸಂತೋಷ, ಆದರೆ ರಾಜಕಾರಿಗಳನ್ನು ಬಿಡಬೇಡ ಅಂತೇಳಿ ಆ ಸುಶೀಲೆ ಹೇಳಿದ್ರು. ಅವೆಲ್ಲ ನಿನ್ಗೆ ಯಾಕೆ, ನನ್ನಿಷ್ಟ, ನಾನು ಏನಾದರೂ ಮಾಡ್ತೀನಿ, ರಾಜಕಾರ್ಯದ ಭಾರ ನಿನಗೆ ಯಾಕೆ, ನೀನು ಸುಮ್ಮನೆ ಇರು. ಸರಿ, ಆಮೇಲೆ ಮತ್ತೆ ಮಂತ್ರಿಗಳಿಗೆ ಹೇಳ್ತಾರೆ, ಮಹಾರಾಜರು ಹಿಂಗಂತಾರೆ, ನೀವಾದ್ರೂ ಹೋಗಿ ಹೇಳಿ. ಸರಿ, ಮಂತ್ರಿ ಬಂದರು, ಮಹಾರಾಜ ರಾಜಕಾರ್ಯಗಳೆಲ್ಲ ಹಾಗೆ ಇದೆಯಲ್ಲ, ನೀವು ಬಂದು ಅದನ್ನೆಲ್ಲ ಒಂದು ಸಾರಿ ನೋಡಿ ರಾಜಕಾರ್ಯಗಳ ವ್ಯವಸ್ಥೆಯನ್ನೆಲ್ಲ ನೀವು ಸರಿ ಮಾಡಬೇಕಲ್ಲ, ನೀವು ಯಾವಾಗ ಹೇಗೆ. ಆ ಮಂತ್ರಿನು, ನೀವೆಲ್ಲ ಇದ್ದೀರಲ್ಲ, ಸೇನಾಧಿಪತಿ ಇದ್ದಾರೆ, ಮತ್ತೆ ಮಂತ್ರಿವರಿಯರು ನೀವಿದ್ದೀರಾ, ನೀವೆಲ್ಲ ನೋಡ್ಕೊಳ್ರಿ, ನಾನು ರಾಜಕಾರ್ಯದ ಕೆಲಸಗಳನ್ನು ನಾನಿನ್ನು ಮಾಡೋದಿಲ್ಲ, ನಾನು ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತೇಳಿ. ಸರಿ, ಅವರು ಸುಮ್ಮನೆ. ಆಮೇಲೆ ರಾಜಗುರುಗಳಿಗೆ ಹೇಳಿದ್ರು, ಆ ರಾಜಗುರುಗಳು ಬಂದರು, ಅವರು ತಿಳಿದಿದ್ದೆಲ್ಲ ಹೇಳಿದ್ರು.
ಸರ್ ಅವ್ರ ಮಾತು ಕೇಳಿ. ಆಮೇಲೆ ಹೀಗೆ ಎಷ್ಟು ದಿವಸ ಕಳೀತು ಅಂದರೆ 12 ವರ್ಷಗಳು ಕಳೆದು. ಆ 12 ವರ್ಷಗಳು ಮತ್ತೆ ವಯಸ್ಸಿಗೆ ಬಂದಿರ್ತಕ್ಕಂಥ ಮಗ ಅದು ಅಂದರೆ ಯಾವಾಗ ಮಹಾರಾಜ ಮತ್ತೆ ಏಕಾದಶಿ ವ್ರತವನ್ನು ಬಿಟ್ಟ ಎಲ್ಲ ಬಿಟ್ಬಿಟ್ಟಿದ್ದಾನೆ, ಒಂದು ಕಡೆಯಿಂದ ಬಿಟ್ಬಿಟ್ಟ. ಆವಾಗ ಏನಾಯ್ತು, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರೂ ಒಬ್ಬೊಬ್ಬರೇ ಬಿಟ್ಟು ಮಾಡೋದು ಬಿಟ್ಟು ಏಕಾದಶಿ ವ್ರತನೂ ಬಿಟ್ಬಿಟ್ರು. ಅವ್ರ ಇಷ್ಟ ಬಂದಂಗೆ ಮನಸ್ಸಿಗೆ ಬಂದಂಗೆ ಅವ್ರ ಆಚಾರ ವಿಚಾರಗಳು ಬಂದ್ಬಿಡ್ತು. ಆವಾಗ ಏನಾಯ್ತು, ಪಾಪ ದೋಷಗಳು ಆವರಿಸ್ಕೊಂಡು ಈಗ ವೈಕುಂಠಕ್ಕೆ ಹೋಗೋರು ಕಡಿಮೆ ಆಗೋಗ್ಬಿಟ್ರು, ಯಮಲೋಕಕ್ಕೆ ಹೋಗ್ತಾ ಇದ್ದಾರೆ. ಸರಿತು ಅಂತೇಳಿ ಯಮಧರ್ಮರಾಜ ಸಮಾಧಾನ ಮಾಡಿಕೊಂಡ. ಇಲ್ಲೇನಾಯ್ತು, 12 ವರ್ಷಗಳು ಕಳೆದೋಯ್ತು. ಆಮೇಲೆ ನಾರಾಯಣ ನೋಡ್ದ ಎಷ್ಟು ಹಿಂಸೆ ಪಡ್ತಾವೆ. ಅದಕ್ಕಾಗಿ ಒಂದು ಉಪಾಯವನ್ನು ತಿಳಿಸಿದ್ರೆ ಅದು ಹೋಗಿ ಏನೇನೋ ಆಗೋಗ್ಬಿಟ್ಟೈತಲ್ಲ, ಇನ್ನು ಮತ್ತೆ ಅವರನ್ನ ಸರಿ ಮಾಡೋದು ಹೇಗೆ ಅಂತ ನಾರಾಯಣನಿಗೆ ಕರುಣೆ ಬಂತು. ನೋಡಿ, ಕರುಣೆ ಯಾರ್ಯಾರಿಗೆ ಬರುತ್ತೆ ಸಾಮಾನ್ಯವಾಗಿ? ಯಾರು ಸರಿ ಹೇಳ್ರಿ? ತಾಯಿಗೆ. ಆಮೇಲೆ ಅಷ್ಟೇನಾ ನಿಮ್ಗೆ ಗೊತ್ತಿರೋ? ಅವಾಗ ತಂದೆ ಕರುಣೆ ಬರಲ್ಲ. ನೀನ್ ಹಿಂಗೆ ಇರ್ಬೇಕು, ಹಂಗೆ ಇರ್ಬೇಕು, ಹಂಗ್ ಮಾಡ್ಲಿಲ್ಲ ಅಂದ್ರೆ ಬಡಿತೀನಿ ಅದೇ ಕೆಲಸ. ತಾಯಿ ಹಂಗಲ್ಲ, ಹಂಗ್ ತಪ್ಪು ಮಾಡಿದ್ರು ಹಂಗೆ ನಿಧಾನವಾಗಿರ್ತಾರೆ. ಎಲ್ಲಾ ಉಪಾಯಗಳನ್ನು ಪ್ರಯೋಗ ಮಾಡಿ ನಿಧಾನವಾಗಿ ಅವನ ದಾರಿ. ಎಲ್ಲ ಕೆಟ್ಟವನಾದ್ರೂ ಅವನ್ ಬಿಡಲ್ಲ ಅಲ್ವಾ? ಹಾಗೆ ತಾಯಿಗೆ ಬರುತ್ತೆ ನೋಡಿ. ಆದ್ರೆ ಇಲ್ಲಿ ಜಗತ್ತಿಗೆ ತಾಯಿ ಯಾರು? ನಾರಾಯಣ. ಜಗತ್ ಪಾಲನೆ ಇಲ್ಲಿ ಕುಟುಂಬಗಳಲ್ಲಿ ತಾಯಿ ಪಾಲನೆ ಮಾಡ್ತಾರೆ, ಅಲ್ಲಿ ಇಡೀ ಪ್ರಪಂಚವನ್ನ ಪಾಲನೆ ಮಾಡ್ತಕ್ಕಂಥ ಅವನು ನಾರಾಯಣ ಒಬ್ಬನೇ. ಅದಕ್ಕೆ ಜಗತ್ತಿಗೆ ಮಾತೃ ಸ್ವರೂಪಿ ಆ ನಾರಾಯಣ. ಆ ನಾರಾಯಣನಿಗೆ ಬಂತು ಕರುಣೆ. ಮತ್ತೆ ಇನ್ಯಾರಿಗೆ ಬರುತ್ತೆ? ಅದು ಬಿಟ್ರೆ ಇನ್ಯಾರಿಗೆ ಬರುತ್ತೆ? ಏನ್ ತಪ್ಪು ಮಾಡಿದ್ರು ಕ್ಷಮಾಪಣೆ ಮಾಡಿ ಅವರನ್ನ ತಿದ್ದಿ ಸರಿಯಾಗಿ ದಾರಿಗೆ ತರುವಂತವ್ರು ಇನ್ಯಾರು? ಅವ್ರ ತಾಯಿಗಿಂತ ಹೆಚ್ಚು ಗುರುಗಳು. ತಾಯಿ ಭೂಮಿ ಕರ್ತಂದು ಆ ಜೀವಿಗೆ ವಿದ್ಯಾಬುದ್ಧಿ ಎಲ್ಲ ಕಲಿಸ್ಕೊಟ್ಟು ಸತ್ ಸಂಸ್ಕಾರವನ್ನು ಕಲಿಸ್ಕೊಟ್ರೆ ಆ ಗುರು ಏನ್ ಮಾಡ್ತಾನೆ ಅಂದ್ರೆ ಅವನ ಸಮಸ್ತ ಪಾಪಗಳನ್ನು ಸುಲಭವಾಗಿ ಪರಿಹಾರ ಮಾಡ್ತಾನೆ. ಮತ್ತೆ ಅವನಿಗೆ ಶಾಶ್ವತವಾಗಿ ದುಃಖದಿಂದ ನಿವಾರಣೆ ಮಾಡ್ತಾನೆ. ಸುಲಭವಾಗಿ ಅವನನ್ನ ಸುಖದ ಮಹಾ ಸಂಸ್ಕಾರಕ್ಕೆ ಗುರು. ಕಷ್ಟ ಒಂದಿಷ್ಟು ಇಲ್ಲ, ಸುಲಭವಾಗಿ. ತಾಯಿಗಿಂತ ಹೆಚ್ಚು ಗುರು. ಆ ಮಾತೊಂದು ಕಡೆ ಇಲ್ಲಿ ಜಗತ್ತಿಗೆ ಮಾತೃ ಸ್ವರೂಪಿ ಆಗಿರ್ತಕ್ಕಂಥ ಆ ನಾರಾಯಣನಿಗೆ ಕರುಣೆ ಬಂದ್ಬಿಟ್ಟು ನನ್ನ ಮಕ್ಕಳೆಲ್ಲ ಈಗ ಅನ್ಯಾಯವಾಗಿ ಹೋಗ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಆ ರುಕ್ಮಾಂಗದ ಮಹಾರಾಜ ಬಹಳ ಕಾಲ ಈ ಏಕಾದಶಿ ವ್ರತವನ್ನು ಆಚರಣೆ ಮಾಡಿದ್ದಾನೆ. ಮಹಾವಿಷ್ಣು ಭಕ್ತ ಅವನು ಹೇಗೆ ಕೈ ಬಿಡಕ್ಕಾಗತ್ತೆ? ಆದ್ರಿಂದ ಕರುಣೆ ಬಂತು ಒಳಗೆ. ಆವಾಗ ಈ ಮೋಹಿನಿ ಪಕ್ಕದಲ್ಲೇ ಇದ್ದು, ಮೋಹಿನಿ ಹೇಳು ಏನು ಅಂತ. ಮತ್ತೆ ಮೋಹಿನಿ, ನಾಳೆ ಏಕಾದಶಿ ಇದೆ, ನಾವು ಪರಂಪರೆಯಾಗಿ ಅವತ್ತಿಂದ ಈ ಏಕಾದಶಿ ವ್ರತ ಮಾಡ್ಕೊಂಡು ಬಂದಿದ್ದೀವಿ. ಆದ್ರೆ ನಾವೆಲ್ಲರೂ ಸೇರಿ ಮತ್ತೆ ಸಂತೋಷದಿಂದ ಭಯಭಕ್ತಿಗಳಿಂದ ಎಲ್ಲರೂ ಆಚರಣೆ ಮಾಡೋಣ. ಗೊತ್ತಾಗೋಯ್ತು, ಬೇಗ ಸ್ನಾನ ಮಾಡಿ. ಏಕಾದಶಿ ವ್ರತ ಅದ್ಯಾವ್ದು?
ನಾನು ಯಾವತ್ತೂ ಕೇಳಿಲ್ವಲ್ಲ. ನಾನು ಯಾವ ವ್ರತನೂ ಮಾಡಲ್ಲ. ಆ ವ್ರತಗಳು ಗಿತ್ತುಗಳೆಲ್ಲ ನನಗೆ ಸಹಿಸೋದಿಲ್ಲ. ನಾನು ವ್ರತಗಳು ಮಾಡೋದಿಲ್ಲ. ನೀವು ಮಾಡ್ಬೋದು. ಹಂಗೆ ಬಿಡೋಕ್ಕಾಗಲ್ಲ ಮೋಹಿನಿ. ಮತ್ತೆ ನಾನು ಎಷ್ಟೋ ವರ್ಷಗಳು ಮಾಡಿದ್ದೀನಿ. ಆ ವಿಷ್ಣುವನ ಕೃಪೆಗೆ ನಾನು ಪಾತ್ರನಾಗಿದ್ದೀನಿ. ಇವತ್ತು ಬಿಟ್ಬಿಟ್ಟು ನಾನು ಪಾಪ ಕಟ್ಕೊಳ್ಳ ಇಲ್ಲ, ಹಂಗೆಲ್ಲ ಆಗಲ್ಲ. ನಾನು ವ್ರತ ಮಾಡಲೇಬೇಕು. ಓ, ಹಂಗಾದ್ರೆ ನನ್ನ ಮಾತಿಗೆ ವಿರುದ್ಧ ಆಗೋಯ್ತು. ನನ್ನ ಮಾತು ಇವತ್ತು ನೀವು ಕೇಳಲ್ಲ. ಇಲ್ಲ, ನಾನು ಕೇಳಲ್ಲ. ಅವನಿಗೇನು ಅವತ್ತು ಮಾತು ಕೊಟ್ಟಿದ್ದು ಮರ್ತೋಗ್ಬಿಟ್ಟ. ಕೇಳಲ್ಲ ಅಂತ ನಾನು ಹೋಗ್ಬೇಕು, ಗೊತ್ತಾಗೋಯ್ತು. ಹೌದಾ, ಹಾಗಾದ್ರೆ ಸರಿ. ಇವತ್ತು ನನ್ನ ಮಾತು ಮೀರ್ಬಿಟ್ಟಿದ್ಯಲ್ಲ ನೀನು. ಇನ್ನು ನಾನು ಇಲ್ಲೂ ಒಂದು ಕ್ಷಣನೂ ಇರಲ್ಲ. ನಾನು ಆವತ್ತು ನಿನಗೇನು ನನಗೆ ಮಾತು ಕೊಟ್ಟಿದ್ಯಾ, ಆ ಮಾತನ್ನು ನನಗೆ ಉಳಿಸ್ಕೊಟ್ಬಿಡು. ಮತ್ತು ನನ್ನ ಪಾಡಿಗೆ ನಾನು ಹೋಗ್ಬಿಡ್ತೀನಿ ನನ್ನ ಲೋಕಕ್ಕೆ. ಮತ್ತು ನೀನು ಬೇಕಾದಂಗೆ ಮಾಡ್ಕೊಡು. ಏನದು ಮತ್ತೆ ಆವತ್ತೇ ಮಾತು ಕೊಟ್ಟಿದ್ದೀಯಲ್ಲ, ಏನದು? ಮತ್ತೆ ನೀನು ಮಗನ ತಲೆ ಕೊಟ್ಬಿಡು. ನನಗಿನ್ನೇನು ಬೇಡ. ನಿನ್ನ ಮಗನ ತಲೆ ತಂದ್ಕೊಡು. ಸರಿ, ನಾನು ಹೋಗ್ಬಿಡ್ತೀನಿ. ಆ ಮಾತು ಕೇಳ್ತಾನೆ ಅವನಿಗೆ ಹೃದಯ ಢಮಾರ ಅಂತ ಹೊಡೆದು, ಏನಪ್ಪ ಮಗನ ತಲೆ ಕೇಳ್ತಾ ಇದ್ದಾಳಲ್ಲ, ಎಂಥವಳು ಇವಳು, ರಾಕ್ಷಸಿನೋ ಪಿಶಾಚಿನೋ ಎಂಥದ್ದಿದು ಅಂತ ಅವನಿಗೆ ಆವಾಗ ಅನ್ನಿಸ್ತಾ ಇದೆ. ಆ ಮಾತು ಕೇಳ್ತಾನೆ ಅವ್ನಿಗೆ ತಲೆ ಸಿಡ್ದಂಗಾಯ್ತು, ಹೃದಯ ಒಡೆದೋದಂಗಾಯ್ತು. ಹಂಗೆ ಮುಚ್ಚೆ ನಿಂತೋದ. ಸರಿ, ಆ ಭಟರು, ರಾಜ ಭಟ್ರು ಬಾಗಿಲಲ್ಲಿ ಇರ್ತಾರಲ್ಲ ಸೇವಕರು, ಅವರು ಓಡೋಡಿ ಹೋಗಿ ಆ ಸುಶೀಲಾದೇವಿ ಹೇಳಿದ್ರು. ಆ ಸುಶೀಲಾದೇವಿ ಓಡೋಡಿ ಬಂತು. ಏನಾಯ್ತು ಮಹಾರಾಜರಿಗೆ ನೋಡಿದ್ರೆ ಮೂರ್ಛೆ ದಶರಥನು ಮುಂದೆ ತ್ರೇತಾಯುಗದಲ್ಲಿ ಮೂರ್ಛೆ ಬಿದ್ದ ಹಾಗೆ ಇಲ್ಲಿ ಕೃತಯುಗದಲ್ಲಿ ಧರ್ಮಾಂಗದನು ರುಕ್ಮಾಂಗದನು ಮೂರ್ಛೆ ಬಿದ್ದೋಗ್ತಾನೆ. ಯಾಕಮ್ಮ ಏನಾಯ್ತು, ಮಹಾರಾಜರಿಗೆ ಏನಾಯ್ತು ಅಂತ ಹೇಳಿ ಅವರು ಒಂದ್ ದಿವಸ ಒಂದು ಮಾತು ಕೊಟ್ಟಿದ್ರು. ಆ ಮಾತಿಗೆ ಮೀರಲ್ಲ ಅಂತ ಹೇಳಿದ್ರು. ಇವತ್ತು ಮಾತಿಗೆ ಮೀರಿದ್ರು. ನಾನು ನಿಮ್ಮ ಮಗನ ತಲೆ ಕೊಡು ಅಂದೆ. ಸರ್, ಅಷ್ಟಕ್ಕೆ ಬಿದ್ದೋಗ್ಬಿಟ್ಟಾರೆ. ನನಗೆ ಅದೆಲ್ಲ ಗೊತ್ತಿಲ್ಲ. ಹೌದಾ, ಎಂಥ ಕಠಿಣವಾದ. ನಾನು ಸಂತೋಷದಿಂದ ಕೊಡ್ತೀನಿ. ನಾನು ತಲೆ ತಗೊಂಡ್ಬಿಡು, ನಿನ್ನ ಇಷ್ಟದಂತೆ ನೀನು ಮಾಡು. ನಿನ್ನ ತಲೆ ಯಾರಿಗೆ ಬೇಕು? ನನಗೆ ನಿನ್ನ ಮಗನ ತಲೆನೇ ಇರಬೇಕು. ಸರಿ, ಇವ್ರಿಗೆ ಕಿತ್ತಾಡ್ತಾ ಇದ್ರೆ ಮಗನೂ ಬಂದ ಓಡೋದು. ಏನಿದ್ ಗಲಾಟೆ? ಸರಿ, ಆ ಮಗ ಕೇಳಿಸ್ಕೊಂಡ. ಏನಿದ್ ತಲೆ ತಲೆ ಅಂತ ಇದ್ದಾಗ ಏನು ಬೇಕು, ಏನಿದು ಅಂತ. ಅಪ್ಪ ಯಾಕಿಂಗ್ ಮಲ್ಕೊಂಡ್ಬಿಟ್ಟಿದ್ದಾರೆ, ಏನಾಯ್ತು ಅವ್ರಿಗೆ, ಅವ್ರಿಗೆ ಆರೋಗ್ಯ ಸರಿ ಇಲ್ವಾ, ಏನಾಯ್ತು ಅಂತ ಕೇಳ್ತಾರೆ. ಅಪ್ಪ, ಈ ಮೋಹಿನಿ ದೇವಿ ಮತ್ತೆ ನೀನು ತಲೆ ಬೇಕು, ಏನು ಮಾಡಲಿ, ತಂದೆಯವ್ರು ನೋಡಿದ್ರೆ ಬಿದ್ದೋಗ್ಬಿಟ್ಟಿದ್ದಾರೆ, ಅವ್ರಿಗೆ ಮೂರ್ಛೆ ಬಂದ್ಬಿಟ್ಟಿದೆ. ಆ ವಿಷಯ ಕೇಳ್ತಾನೆ. ಏನು ಮಾಡೋದು ಅಂತೇಳಿ ಆ ಮಗನಿಗೆ ಹೇಳೋದು. ಸರಿ, ಮಗ ಏನು ಮಾಡ್ದ, ಇದಕ್ಕಿಂತ ಪುಣ್ಯ ಇನ್ನೊಂದು ಬೇಕಾ? ಮತ್ತೆ ತಂದೆಗೋಸ್ಕರ ತಾಯಿಗೋಸ್ಕರ ನನ್ನ ತಲೆ ನಾನು ಸಂತೋಷವಾಗಿ ಕೊಡ್ತೀನಿ. ಮತ್ತೆ ತಗೊಂಡು ಆ ತಾಯಿ ಸಂತೃಪ್ತಿ ಪಟ್ಕೊಳ್ಳಿ, ನಮ್ಮ ತಂದೆನ ಉಳಿಸ್ಕೋಬೇಕು, ಅಷ್ಟೇ ನಾವು ಬೇಕಾಗಿರೋದು ಅಂತೇಳಿ ತಕ್ಷಣ ಕತ್ತಿ ತೆಗೆದ. ಕತ್ತಿ ಬೇಡಪ್ಪ, ನನ್ನ ತಲೆ ಕೊಡ್ತೀನಿ ಅಂತ ಈ ಅಮ್ಮ, ಬೇಡ ನನ್ನ ತಲೆ ಕೊಡ್ತೀನಿ ಅಂತ ಮಗ. ಆವಾಗ ಕತ್ತರಿಸ್ಕೊಂಡಿದ್ದ ತಕ್ಷಣ ಮಾಡ್ತೀರ. ಹೌದಾ, ಅಪ್ಪ ತಡಿ ಅಂತೇಳಿ ಆ ಕತ್ತಿಯನ್ನು ಪಕ್ಕಕ್ಕೆ ಹಾಕಿ, ನೀನು ತಲೆ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನೀನು ಮಾಡ್ತಾ ಇರೋದು ಅಪೂರ್ವವಾಗಿರ್ತಕ್ಕಂಥ ಏಕಾದಶಿ ವ್ರತದ ಮಹತ್ವ ನಿನ್ನನ್ನು ಕಾಪಾಡ್ತು. ಮತ್ತೆ ನಿನ್ನ ತಂದೆಗಾಗಿ, ಈ ರಾಜ್ಯಕ್ಕಾಗಿ, ಏಕಾದಶಿ ವ್ರತಕ್ಕಾಗಿ ನೀನು ತಲೆಯನ್ನೇ ಕೊಡೋದಕ್ಕೆ ಸಿದ್ಧನಾಗಿದ್ದೀಯಾ. ಆದ್ರಿಂದ ನಿನಗಿಂತ ಪುಣ್ಯಾತ್ಮರು ಬೇರೆ ಯಾರು ಇಲ್ಲ. ನಿನ್ನಂಥವರು ಮತ್ತೆ ಸಾಯ್ಬಾರ್ದು, ಇವಾಗ ಆತ್ಮಹತ್ಯೆಯನ್ನು ಮಾಡ್ಕೊಳ್ಬಾರ್ದು ಅಂತೇಳಿ ಆ ಬ್ರಹ್ಮದೇವರು ನಾರಾಯಣನಿಬ್ಬರನ್ನು ಪ್ರತ್ಯಕ್ಷವಾಗಿ ಕೊನೆಗೆ ಮತ್ತೆ ಇಲ್ಲಿ ಮಹಾರಾಜನಿಗೆ ಎಚ್ಚರಿಕೆ ಆಯಿತು. ಸರಿ, ಆ ಮಹಾರಾಜನು ಎದುರುಕೊಂಡು ಈ ಮೋಹಿನಿ ಕೇಳಿದ್ರು ಬ್ರಹ್ಮದೇವನಿಗೆ. ಬ್ರಹ್ಮದೇವ, ಮತ್ತೆ ನೀನು ಆಜ್ಞೆ ಮಾಡಿದ ಹಾಗೆ ನಾನು ಬಂದು ಈ ವ್ರತದ ಭಂಗವನ್ನು ಮಾಡಿದ್ದೀನಿ, ನಿನ್ನ ಆಜ್ಞೆ ಪಾಲಿಸಿದ್ದೀನಿ.
ಇವಾಗ ನೋಡಿದ್ರೆ ನನಗೆ ಎಲ್ಲೂ ಇಲ್ದಂಗೆ ಮಾಡ್ಬಿಟ್ಟಲ್ಲ. ಮತ್ತೆ ತಲೆ ಕೊಡ್ತೀನಿ ಅಂದ್ರೆ ಕೊಡಿಸ್ಲಿಲ್ಲ. ಅಯ್ಯೋ ಮಧ್ಯ ಬಂದ್ಬಿಟ್ಟಿದ್ಯಾ, ನಾನೆಲ್ಲ ಹೋಗ್ಬೇಕು ಅಂತ ಕೇಳಿದ್ರು. ಆಮೇಲೆ ನಾರಾಯಣ ಏನ್ ಮಾಡ್ದ, ಮತ್ತೆ ಇವರು 60,000 ವರ್ಷಗಳು ಅಪೂರ್ವವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಅಷ್ಟೈಶ್ವರ್ಯಗಳ ಒಡಗೂಡಿ ವಂಶ ಪರಂಪರೆಯಾಗಿ ಈ ಏಕಾದಶಿ ಮಹಾವ್ರತವನ್ನ ಆಚರಿಸಿ ಮತ್ತೆ ಈ ಭುವಿಯೆಲ್ಲ ಏಕಾದಶಿ ವ್ರತವನ್ನ ಪ್ರಚಾರ ಮಾಡಿ ಮತ್ತೆ ಅಂತ್ಯದಲ್ಲಿ ವೈಕುಂಠಕ್ಕೆ ಸೇರಲಿ ಅಂತೇಳಿ ಅವರಿಗೆ ವರ ಕೊಟ್ಟರು. ಈ ಮೋಹಿನಿ ನನ್ನ ಕತೆ ಏನು ಅಂತ ಕೂತ್ಕೊಂಡು ಆವಾಗ ನೋಡಮ್ಮ, ನಿನಗೆ ಎಲ್ಲೂ ಜಾಗ ಇಲ್ಲ. ಯಾಕೆ ಅಂದ್ರೆ ನೀನು ಪಾಪವನ್ನು ಆಚರಿಸಿರ್ತಕ್ಕಂಥವು, ಅದು ಏಕಾದಶಿ ವ್ರತಕ್ಕೆ ಭಂಗ ಕೊಟ್ಟಿರ್ತಕ್ಕಂಥವು. ಆದ್ರಿಂದ ನಿನಗೆ ದೇವಲೋಕದಲ್ಲೂ ಜಾಗ ಇಲ್ಲ, ಭೂಲೋಕದಲ್ಲೂ ಜಾಗ ಇಲ್ಲ, ಇನ್ನೆಲ್ಲೂ ಜಾಗ ಇಲ್ಲ. ಅದಕ್ಕೆ ನಿನಗೆ ಅನ್ನದಲ್ಲಿ ಜಾಗ ಕೊಡ್ತೀನಿ. ಈ ಏಕಾದಶಿ ದಿವಸ ಯಾರು ಅನ್ನವನ್ನು ಊಟ ಮಾಡ್ತಾರೋ, ಎಷ್ಟು ಅಗುಳುಗಳನ್ನು ನುಂಗಿರ್ತಾರೋ ಅಷ್ಟು ಮತ್ತೆ ಜನ್ಮಗಳು ಕೀಟ ಜನ್ಮಗಳನ್ನ ಎತ್ತಲಿ ಅಂತೇಳಿ ಆ ಯಮನಿಗೆ ವರ ಕೊಟ್ಟು, ನೀನು ಅನ್ನದೊಳಗೂ ಸೇರ್ಕೋ. ಈ ಏಕಾದಶಿ ವ್ರತದ ದಿವಸ ಅನ್ನದಲ್ಲಿ ಆ ಪಾಪ ದೇವತೆ ಇರ್ತಾರೆ. ಅದಕ್ಕೆ ಅನ್ನವನ್ನು ಊಟ ಮಾಡಬಾರ್ದು. ಅವಾಗ ನಾವು ಅನ್ನ ಊಟ ಮಾಡಿದ್ರೆ ಆ ಅನ್ನ ಊಟ ಮಾಡೋರಿಗೆ ಹೇಗೆ ಅವ್ರ ಮನಸ್ಸು ಆಗುತ್ತೆ ಅಂದ್ರೆ, ಮನೋಬುದ್ಧಿಗಳು ಯಾವ ತರ ಇರುತ್ತೆ ಅಂದ್ರೆ, ಆ ಅನ್ನವನ್ನು ಊಟ ಮಾಡಿದ್ರೆ ಅವ್ರಿಗೆ ಆ ಏಕಾದಶಿ ಒಂದು ಬಂದೈತೆ, ಮತ್ತೆ ಅದ್ರ ಆಚರಣೆ ಮಾಡಬೇಕು, ಆ ದೇವರನ್ನ ಸ್ಮರಣೆ ಮಾಡಬೇಕು, ನಾವು ಪುಣ್ಯವನ್ನು ಕಟ್ಕೋಬೇಕು, ಮತ್ತೆ ದುಃಖದಿಂದ ಪಾರಾಗಬೇಕು, ನಮಗೆ ಮತ್ತೆ ಜನ್ಮ ಬಾರದೆ ಇರೋವಾಗ ಹಾಗೆ ನಾವು ಪ್ರಯತ್ನ ಮಾಡಬೇಕು ಅನ್ನೋ ಆಲೋಚನೆನೇ ಅವ್ರಿಗಿರಲ್ಲ. ಯಾರು ಈ ಏಕಾದಶಿ ವ್ರತದ ದಿವಸ ಅನ್ನ ಊಟ ಮಾಡೋದು, ದೇವರ ಸ್ಮರಣೆನೇ ಅವ್ರಿಗೆ ಬರಲ್ಲ. ಆದ್ರಿಂದ ಈ ಏಕಾದಶಿ ವ್ರತದ ದಿವಸ ಅನ್ನವನ್ನ ವಿರೋಧ ಮಾಡಿರೋದು. ಮತ್ತೆ ಆವತ್ತಿನ ದಿವಸ ಅನ್ನ ಏನೋ ವಿರೋಧ ಆಗಿದೆ, ಮತ್ತೆ ಇನ್ನೇನು ಊಟ ಮಾಡಬೇಕು ಅಂದ್ರೆ, ಮತ್ತೆ ಗೋಧಿಯಿಂದ ಅಕ್ಕಿಯಿಂದ ಮಾಡಿರ್ತಕ್ಕಂಥ ಬೇರೆ ಬೇರೆ ಹಿಟ್ಟಿನ ಪದಾರ್ಥಗಳು, ಮತ್ತೆ ಅಲ್ಪ ಆಹಾರವಾಗಿರ್ತಕ್ಕಂಥ ಆಹಾರಗಳು, ಅದೇ ಅಕ್ಕಿಯನ್ನ ಕುಟ್ಟಿ ಬೀಸಿ ರುಬ್ಬಿ ಮಾಡಿರ್ತಕ್ಕಂಥವು, ಗೋಧಿಯನ್ನ ಮತ್ತೆ ಅದನ್ನ ಪುಡಿ ಮಾಡಿ ಬೀಸಿ ಕುಟ್ಟಿ ಮಾಡಿರ್ತಕ್ಕಂಥದ್ದು, ಅಂತ ಪದಾರ್ಥಗಳನ್ನ ತೆಗೆದುಕೊಳ್ಬೋದು. ಅದು ಅಲ್ಪ ಆಹಾರ. ಹೊಟ್ಟೆ ತುಂಬ ಊಟ ಮಾಡಬಾರ್ದು. ಯಾಕೆ ಹೊಟ್ಟೆ ತುಂಬ ಊಟ ಮಾಡಬಾರ್ದು? ನಿದ್ದೆ ಬಂತು, ಹೊಟ್ಟೆ ತುಂಬೋಯ್ತು, ಆಯಾಸ ಆಗೋಯ್ತು, ಅಲ್ಲೋರ್ಕೋ ಇಲ್ಲೋರ್ಕೋ ಅಲ್ಲಿ ನೋಡಿ ಕೊನೆಗೆ ತಿನ್ಕೋ. ಈ ಆಚರಣೆ ಯಾರಿಂದ ಬಂತು ಅಂದ್ರೆ, ಕೃತಯುಗದ ಆದಿಯಲ್ಲಿ ರುಕ್ಮಾಂಗದ ಮಹಾರಾಜನಿಂದ ಈ ಏಕಾದಶಿ ವ್ರತ ಆಚರಣೆಯಾಯಿತು. ಅದೇ ಪರಂಪರೆ ಕೃತಯುಗವಾಯಿತು, ತ್ರೇತಾಯುಗವಾಯಿತು, ದ್ವಾಪರ ಯುಗವಾಯಿತು, ಈಗ ಕಲಿಯುಗ. ಈ 4 ಯುಗಗಳಲ್ಲಿ ಈ ಏಕಾದಶಿ ವ್ರತವನ್ನ ಮತ್ತೆ ಸತ್ಪುರುಷರು, ಪುಣ್ಯಾತ್ಮರು, ಸದಾಚಾರವಂತರು ಎಲ್ಲರೂ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಈ ಏಕಾದಶಿ ವ್ರತದಲ್ಲಿ ನಿಯಮಗಳಿದೆ. ಏನು? ಉಪವಾಸ, ಜಾಗರಣೆ, ಆಮೇಲೆ ನಾಮಸ್ಮರಣೆ, 4 ನಿಯಮಗಳಿವೆ. ಏನಪ್ಪಾ ಅಂದ್ರೆ, ಮತ್ತೆ ಸ್ವಾಮಿಯ ಪೂಜೆ ಒಂದನೇದು, 2ನೇದು ನಾಮಸ್ಮರಣೆ, ಉಪವಾಸ, ಆಮೇಲೆ 3ನೇದು ಜಾಗರಣೆ, 4ನೇದು ಪಾರಣೆ ಅಂತ. ಈ 4 ನಿಯಮಗಳನ್ನ ಪಾಲಿಸಲೇಬೇಕು. ಅದರಲ್ಲಿ ಈ ಸಗುಣ ಪೂಜೆ, ನಿರ್ಗುಣ ಪೂಜೆ ಅಂತ 2 ವಿಧ. ಸಗುಣ ಪೂಜೆ ಅಂದ್ರೆ ವೈಕುಂಠದಲ್ಲಿರ್ತಕ್ಕಂಥ ಶ್ರೀಮನ್ನಾರಾಯಣನಿಗೆ ಮತ್ತೆ ಆ ಮಹಾಲಕ್ಷ್ಮೀ ದೇವಿಗೆ ಪ್ರೀತಿ ಆಗುವ ಹಾಗೆ ನಾವು ನಾಮಸ್ಮರಣೆ ಮಾಡಿಕೊಂಡು
ಆ ಒಂದು ಪ್ರತಿಮೆಯನ್ನು ರೂಪವನ್ನು ಚಿತ್ರಪಟವನ್ನು ಇಟ್ಕೊಂಡು ಪೂಜೆ ಮಾಡಬೇಕು. ಆಮೇಲೆ ಆ ಪುಣ್ಯ ಕಥೆಗಳನ್ನ, ಸ್ವಾಮಿಯ ಪುಣ್ಯ ಕಥೆಗಳನ್ನ ಕೇಳ್ತಾ ಇರಬೇಕು, ಇಲ್ಲ ಓದ್ತಾ ಇರಬೇಕು. ನಾಮಸ್ಮರಣೆಯನ್ನು ಮಾಡ್ಬೋದು. ಆಮೇಲೆ ರಾತ್ರಿ ಜಾಗರಣೆ, ಮತ್ತೆ ಬೆಳಗ್ಗೆ ಪಾಲನೆ. ಆದರೆ ಇಲ್ಲಿ ಸೇರಿರ್ತಕ್ಕಂಥವರು ಮುಕ್ಕಾಲು ಅಂದರೆ 95% ಗುರುಮಕ್ಕಳಾಗಿದ್ದೀರ ಅಲ್ವಾ? ಆವಾಗ ನಿರ್ಗುಣ ಪೂಜೆಯನ್ನು ನಾವೆಲ್ಲ ಆಚರಣೆ ಮಾಡಬೇಕು. ಇವಾಗ ಏನು ಅಂದರೆ ಈ ಪೂಜೆ ನೆಪ ಮಾತ್ರ. ಯಾಕೆ ಅಂದರೆ ದೈವ ಬುದ್ಧಿ ಪ್ರಕಲ್ಪಿತ, ಅಕಲ್ಪಿತ ಸ್ವಯಂ ಜ್ಯೋತಿರಾತ್ಮಾನೋ ದೇವತಾನಕಿಂ ಎಂಬುದಾಗಿ ಉಪನಿಷತ್ತುಗಳು ನಮಗೆ ಪ್ರಶ್ನೆ ಆಗ್ತಾ ಇದ್ದಾವೆ. ಅಂದ್ರೆ ಶಿಲಾ ಮೃದ್ದಾರು ಪಾತ್ರೇಶು ದೈವ ಬುದ್ಧಿ ಪ್ರಕಲ್ಪಿತ. ಶಿಲೆ ಅಂದ್ರೆ ಕಲ್ಲು, ಮೃತ್ತಿಕೆ ಅಂದ್ರೆ ಮಣ್ಣು, ದಾರು ಅಂದ್ರೆ ಕಟ್ಟಿಗೆ, ಪಾತ್ರೇಶು ಅಂದ್ರೆ ಪಂಚಲೋಹಗಳು, ಬಂಗಾರ, ಬೆಳ್ಳಿ, ಹಿತ್ತಾಳೆ, ತಾಮ್ರ, ಇಂಥವು, ಕಂಚು, ಇಂಥವು. ಮತ್ತೆ ಇದರಲ್ಲೆಲ್ಲಾನು ಮತ್ತೆ ಕಲ್ಲಿನಿಂದ ಪ್ರತಿಮೆಯನ್ನ ಮಾಡ್ತಾರೆ, ಮಣ್ಣಿನಿಂದ ಪ್ರತಿಮೆಯನ್ನು ಮಾಡ್ತಾರೆ, ಆಮೇಲೆ ಕಟ್ಟಿಗೆಯಿಂದಾನು ಪ್ರತಿಮೆಯನ್ನು ಮಾಡ್ತಾರೆ, ಪಂಚಲೋಹಗಳಿಂದಾನು ಪ್ರತಿಮೆಯನ್ನು ಮಾಡ್ತಾರೆ. ಆದ್ರೆ ಇದನ್ನೆಲ್ಲ ಯಾರು ಮಾಡ್ತಾರೆ? ನಾವೇ ಅಲ್ವಾ ಮಾಡಿದ್ದು. ನಾವೇ ನಮ್ಗೆ ಬೇಕಾದಂಗೆಲ್ಲ ಒಂದೊಂದು ರೂಪ ಕೊಡ್ತೀವಿ. ಆಮೇಲೆ ಅದನ್ನೇ ಮುಂದೆ ಇಟ್ಕೊಂಡ್ವಿ, ನಮ್ಮ ಮನಸ್ಸಿಗೆ ತೋಚಿದ ಹಾಗೆ ಅದನ್ನ ಪೂಜೆ ಮಾಡ್ಕೊಂಡು ಬಂದ್ವಿ ಅಲ್ವಾ? ಕೆಲವರು ಪೂಜೆ ಮಾಡ್ತಾರೆ, ಒಂದು ಮಂತ್ರ ಇಲ್ಲ, ದಾನ ಇಲ್ಲ, ಆಮೇಲೆ ಶಾಸ್ತ್ರ ವಿಧಿ ಇಲ್ಲ, ದಕ್ಷಿಣೆ ಇಲ್ಲ, ಬ್ರಾಹ್ಮಣರ ಭೋಜನ ಇಲ್ಲ, ಏನು ಇಲ್ಲ. ಯಾವುದೇ ಪೂಜೆ ಮಾಡಿದ್ರು ಮತ್ತೆ ಶಾಸ್ತ್ರ ವಿಧಿಯುಕ್ತವಾಗಿರ್ಬೇಕು, ಮತ್ತೆ ದಕ್ಷಿಣಾಯುಕ್ತವಾಗಿರ್ಬೇಕು, ಅನ್ನದಾನ ಇರಬೇಕು, ಆಮೇಲೆ ಬ್ರಾಹ್ಮಣರ ಭೋಜನ ಇರಬೇಕು. ಅದ್ರ ಜೊತೆಗೆ ಭಕ್ತಿ ಶ್ರದ್ಧೆಗಳಿರ್ಬೇಕು. ಇಷ್ಟು ಇದ್ರೆ ಆ ಪೂಜೆಯ ಫಲ ಅವ್ರಿಗೆ ಸಿಗುತ್ತೆ. ಅದಿಲ್ಲ, ಏನೋ ಒಂದು ಮನಸ್ಸಿಗೆ ಬಂದ ಹಾಗೆ ಒಂದು ಪ್ರತಿಮೆನೋ ಒಂದು ಫೋಟೋನ ಇಡೋದು, ಯಾವಾಗೋ ಎದ್ದೇಳೋದು, ಆಮೇಲೆ ಯಾವಾಗೋ ಸ್ನಾನ ಮಾಡೋದು, ಅದು ಇದು ಕೆಲಸಗಳು ಮಾಡಿಕೊಂಡು ಮಧ್ಯೆ ಬಂದ್ಬಿಟ್ಟು ಆ ದೇವ್ರಿಗೆ ಒಂದಿಷ್ಟು ಕುಂಕುಮ ಇಕ್ಕೋದು, ಆಮೇಲೆ ಒಂದು ಹೂವು ಇಡೋದು, ಆಮೇಲೆ ತೆಂಗಿನಕಾಯಿ ಸಿಗ್ತವೆ ತಗೊಂಬಂದು ಹೊಡೆದು ಬಿಡೋದು, ಯಾವುದೋ ಒಣಗೋಗೋದು, ಕುಲ್ಲೋಗೋದು, ಹಣ್ಣು ತಗೊಂಡ್ಬರೋದು, ಮುಂದೆ ಇಟ್ಬಿಡೋದು, ಆಮೇಲೆ 2 ಕಡ್ಡಿ ಹಚ್ಬಿಡೋದು, ಏನು ಹಚ್ಚಿಬಿಟ್ಟು ತೋರಿಸ್ಬಿಡೋದು. ಅದು ಇವಾಗ ಬೆಳೆ ಜಾಸ್ತಿ ಅಂತ 2 ಕಡ್ಡಿನೇ ಹಾಕ್ಬೇಕು. ಸಾಕು, 2 ಹೆಂಗೋ ಹಚ್ತಾರಲ್ಲ, ಆಯ್ತು ತಿರ್ಗಿಸ್ಬಿಡೋದು. ತಿರ್ಗಿಸ್ಬಿಟ್ರೆ ಪೂಜೆ ಆಗೋಯ್ತು ಅಲ್ವಾ? ಇದಕ್ಕೆ ಯಾವ ದೇವರು ಒಪ್ಪಲ್ಲ, ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಹಾಗೆ ಮಾಡಿದ್ರು ಒಂದೇ, ಮಾಡ್ತಿದ್ರು ಒಂದು. ಆದ್ರೆ ಮತ್ತೆ ಭಗವಂತ ಹಂಗೆ ಹೇಳಲಿಲ್ಲ, ಪರಮಾತ್ಮನೂ ಹೇಳಲಿಲ್ಲ, ಯಾವ ಶಾಸ್ತ್ರಗಳು ಹೇಳಿಲ್ಲ. ಏನ್ ಹೇಳಿದ್ದಾರೆ ಅಂದ್ರೆ ಸಾಕ್ಷಾತ್ ಶ್ರೀಮನ್ ನಾರಾಯಣನೇ ಈ ಕೃಷ್ಣಾವತಾರ ಕಾಲದಲ್ಲಿ ಮತ್ತೆ ಅರ್ಜುನನನ್ನು ಮುಂದಿಟ್ಕೊಂಡು ಹೇಳಿದ್ದಾನೆ. ಏನಂತ ಹೇಳಿದ್ದಾನೆ? ಇಡೀ ಮಾನವ ಕುಲಕ್ಕೆ ಹೇಳಿದ್ದಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಶ್ಚತಿ ಸದಾ ಪ್ರಕೃತಮಶ್ನಾಮಿ ಪ್ರಯತಾತ್ಮನಃ ಅಂತ. ಏನಂತ ಹೇಳ್ದ? ಪತ್ರಂ ಪುಷ್ಪಂ ಫಲಂ ತೋಯಂ ಅಂದ್ರೆ ಒಂದು ಎಲೆ, ಆಮೇಲೆ ಒಂದು ಹೂವು, ಆಮೇಲೆ ಹಣ್ಣು, ಆಮೇಲೆ ಒಂದು ಉದ್ಧರಣೆ ನೀರು. ಇಷ್ಟು ಕೊಟ್ರೆ ಸಾಕು. ಯಾವ ಭಕ್ತ ನನಗಿಷ್ಟು ಕೊಡ್ತಾನೋ ಅದಕ್ಕೆ ನಾನು ಸಂತೃಪ್ತಿ ಹೊಂದುತ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇದನ್ನ ಅವ್ರ ಮನಸ್ಸಿಗೆ ತೋಚಿದ ಹಾಗೆ ತಗೊಂಡು ಇವ್ರಿಗೆ ಮಾಡ್ತಾವ. ಅದ್ರ ಲಕ್ಷ್ಯ ಆಗಿಲ್ಲ. ಪತ್ರ ಅಂದ್ರೆ ಏನ್ರಪ್ಪ, ಯಾರಾದ್ರೂ ಹೇಳ್ತೀರಾ?
ಆ? ಹಿಂಗಿಂಗಂತ ಇರುತ್ತೆ ಅಲ್ವಾ ಎಲೆ. ಹಾಗೆ ಒಂದು ಸೆಕೆಂಡು ಸುಮ್ಮನೆ ಇರದೆ ಇರುವಂಥ ವಾಯುವಿನ ಅಂಶದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಮನಸ್ಸು, ಆ ಮನಸ್ಸನ್ನ ಕೊಡು ನನಗೆ. ಆ ಒಣಗೋಗಿರೋ ಎಲೆ ನನ್ಗೆ ಕೊಡಬೇಡ, ನಾಳೆ ಫುಲ್ ಹೋಗುತ್ತೆ, ಇದು ಸ್ವಲ್ಪ ಹೊತ್ತಿಗೆ ಒಣಗೆ ಹೋಗ್ಬಿಡುತ್ತೆ.